ಹಾಯ್ ಫ್ರೆಂಡ್ಸ್, ನಾನು ಮಾಲ್ತೇಶ್. ಈ ವಿಡಿಯೋದಲ್ಲಿ NCERT 10th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಚಾಪ್ಟ್ರಲ್ಲಿ ಎಕ್ಸಸೈಸ್ ನಂಬರ್ 1.3 ಸೆಕೆಂಡ್ ಕ್ವಶನಲ್ಲಿ ಸೆಕೆಂಡ್ ಪ್ರಾಬ್ಲಮನ್ನು ಈಗ ನಾವು ಸಾಲ್ವ್ ಮಾಡೋಕ್ಕೆ ಹೋಗೋಣ. ದ ಪ್ರಾಬ್ಲಮ್ ಈಸ್ ಲೈಕ್ ದಿಸ್: ಫೈಂಡ್ ದ ಸಮ್ ಆಫ್ 34 plus 32 plus 30 plus dash 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 plus 10 ಅಂತ. ಅಂದರೆ ಇಲ್ಲೊಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಇದೆ, ಅದರ ಒಂದು ಸಮ್ಮನ್ನು ನಾವು ಕಂಡುಹಿಡಿಬೇಕು. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಅರ್ಥಮೆಟಿಕ್ ಪ್ರೋಗ್ರೆಷನ್ ನೋಡೋಣ. ದ ಫಸ್ಟ್ ಟರ್ಮ್ 34 ಆ್ಯಂಡ್ ಸೆಕೆಂಡ್ ಟರ್ಮ್ 32 ಆ್ಯಂಡ್ ಥರ್ಡ್ ಟರ್ಮ್ ಡ್ಯಾಶ್ ಡ್ಯಾಶ್ ಡ್ಯಾಶ್. ದಿಸ್ ಈಸ್ ಲಾಸ್ಟ್ ಟರ್ಮ್. ಸೊ ಇಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ನಾವೀಗ ಬರ್ಕೊಳ್ಳೋಣ. ಇಟ್ ಈಸ್ ಸೊಲ್ಯೂಷನ್. ಸೊ ದಿಸ್ ಈಸ್ ಫಸ್ಟ್ ಟರ್ಮ್. ಸೊ ಎ ಇಸ್ ಈಕ್ವಲ್ ಟು 34, ಡಿ ಇಸ್ ಈಕ್ವಲ್ ಟು 32 ಮೈನಸ್ 34. 32 ಮೈನಸ್ 34 ಅಂತ ಅಂದರೆ ಎಷ್ಟು ಬರುತ್ತೆ? -2 ಬರುತ್ತೆ. ಸೊ ಡಿ ಇಸ್ ಈಕ್ವಲ್ ಟು -2 ಬಂತು. ಆಮೇಲೆ ಎ ಇಸ್ ಈಕ್ವಲ್ ಟು 34 ಬಂತು. ಸೊ ನಂತರ ಇಲ್ಲಿ ಇದು ಲಾಸ್ಟ್ ಟರ್ಮ್ ಅಂತ ಹೇಳ್ತೀವಿ ಅದನ್ನು. ಸೊ ಲಾಸ್ಟ್ ಟರ್ಮ್ ಎಷ್ಟಿದೆ? 10 ಇದೆ. ಸೊ ಅದನ್ನು ನಾವು ಎನ್ ಇಸ್ ಈಕ್ವಲ್ ಟು 10 ಅಂತ. ಸೊ ಇಲ್ಲಿ ಎನ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಅಂತ ಅಂದರೆ ಈ ಲಾಸ್ಟ್ ಟರ್ಮ್ ಅಥವಾ ಎಂತ ಟರ್ಮ್ 10 ಇದೆಯಲ್ಲ, ಇದು ಎಷ್ಟನೇ ಟರ್ಮ್ ಅಂತ ಗೊತ್ತಾದರೆ ಮಾತ್ರ ನಾವೇನು ಮಾಡಬೇಕು? SN ಫಾರ್ಮುಲಾ ಹಾಕ್ಕೊಂಡು ನಾವು ಇದರ ಸಮ್ಮನ್ನು ಕಂಡುಹಿಡಿಯಬೇಕಾಗ್ತದೆ. ಸೊ ಇಲ್ಲಿ ಸಮ್ ಆಫ್ ದಿ 10th ಇದು ದಿಸ್ ಇಸ್ ಲಾಸ್ಟ್ ಟರ್ಮ್. ಎಷ್ಟೇ ಟರ್ಮ್ನ ನಾವು ಸಮ್ಮನ್ನು ಕಂಡುಹಿಡಿಬೇಕು ಅಂತ ಅಲ್ಲಿ ಹೇಳಿಲ್ಲ. ಸೊ ಹಾಗಾಗಿ ದಿಸ್ ಇಸ್ ದ ಲಾಸ್ಟ್ ಟರ್ಮ್. ಈ ಲಾಸ್ಟ್ ಟರ್ಮು ಎಷ್ಟನೇ ಟರ್ಮು ಅಂತ ಕಂಡುಹಿಡ್ಕೊಂಡ್ರೆ ಮಾತ್ರ ನಾವೇನು ಮಾಡ್ಬೋದು? ಸಮ್ ಫಾರ್ಮುಲಾ ಹಾಕ್ಕೊಂಡು, ಸಮ್ ಫಾರ್ಮುಲಾ ಅಂತಂದರೆ SN ಈಸ್ ಈಕ್ವಲ್ ಟು n/2 ಇಂಟು 2a ಪ್ಲಸ್ n-1 ಇಂಟು ಡಿ. ಆ ಫಾರ್ಮುಲಾ ಹಾಕ್ಕೊಂಡು ನಾವು ಕಂಡುಹಿಡ್ಕೋಬೇಕಾಗ್ತದೆ. ಸೊ ಇಲ್ಲಿ AN ಅಂದರೆ ಲಾಸ್ಟ್ ಟರ್ಮ್ ಕೊಟ್ಟಿದ್ದಾರೆ, ಅದರಲ್ಲಿ n ಕಂಡುಹಿಡ್ಕೊಳ್ಳೋದು ಹೇಗೆ ಅಂತಂದರೆ ನಾವು AN ಫಾರ್ಮುಲಾವನ್ನು ಹಾಕೋಬೇಕಾಗತ್ತೆ. ಸೊ ಈಗ ಹಾಕೋಣ. ಸೊ ದೇರ್ ಫಾರ್ AN ಈಸ್ ಈಕ್ವಲ್ ಟು a ಪ್ಲಸ್ n-1 ಇಂಟು ಡಿ. ಸೊ AN ಮೀನ್ಸ್ 10, ದಟ್ ಈಸ್ ಲಾಸ್ಟ್ ಟರ್ಮ್. ಈ ಲಾಸ್ಟ್ ಟರ್ಮ್ ಎಷ್ಟನೇ ಟರ್ಮ್ ಅಂತ ಕಂಡುಹಿಡಲಿಕ್ಕೆ ಹೋಗ್ತಾ ಇದ್ದೀವಿ ನಾವು. ಸೊ ಎ ಮೀನ್ಸ್ 34 ಪ್ಲಸ್ n ಮೀನ್ಸ್ ಗೊತ್ತಿಲ್ಲ, ಸೊ ಹಾಗೆ ಇಡ್ತೀವಿ. ಡಿ ಅಂತಂದರೆ ದಟ್ ಈಸ್ -2. So here 10 is equal to 34 plus into minus 2 into n, 2n, minus into minus plus 2 ones are 2. So 10 is equal to 34 plus 2, 36 minus 2n. ಈ 36 ಈ ಕಡೆ ಹಾಕಿದ್ರೆ 10 minus 36 is equal to minus 2n. So minus 26 is equal to minus 2n. So therefore n is equal to minus 26 divided by minus 2. So minus minus becomes plus, 2 ones are 2 13s are. So n is equal to 13. So ಅಂದರೆ ಈ ಒಂದು 10 ಅಂದರೆ ಲಾಸ್ಟ್ ಟರ್ಮ್ ಅಥವಾ nth ಟರ್ಮು ಎಷ್ಟನೇದು? ಆ 10 ಅಂತಕ್ಕಂಥದ್ದು ಎಷ್ಟನೇ ಟರ್ಮು ಅಂತ ನಮಗೆ ಇವಾಗ ಗೊತ್ತಾಯಿತು. ಸೊ ಈಗ n ಗೊತ್ತಾದ ಮೇಲೆ ಸೊ ನಾವೀಗ ಏನು ಕಂಡುಹಿಡಿಯಕ್ಕೆ ಕೇಳಿದರೆ ಫೈಂಡ್ ದ ಸಮ್ ಆಫ್ ಅಂತಂದರೆ S ಆಫ್ 13. S13 ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಇವಾಗ ನಾವು 13th ಟರ್ಮುನ ಸಮ್ಮನ್ನು ನಾವೀಗ ಆರಾಮ್ಸೆ ಕಂಡುಹಿಡಿಬೋದು. ಸೊ ಬೈ ಯೂಸಿಂಗ್ ಫಾರ್ಮುಲಾ SM is equal to n/2 of 2a plus n minus 1 into
ಡಿ. ಈ ಫಾರ್ಮುಲಾ ಹಾಕ್ಬಿಟ್ಟು ನಾವೇನ್ ಮಾಡಬೇಕು, ಸಮ್ ಅನ್ನ ಕಂಡುಹಿಡಿಬೇಕು. ಈಗ ನಾವು ಎನ್ ಪ್ಲೇಸ್ ಅಲ್ಲಿ ನೋಡಿ, ಇಲ್ಲಿ ಎನ್ ಪ್ಲೇಸ್ ಅಲ್ಲೆಲ್ಲ 13 ಹಾಕೋಬಹುದು. ಎ ಪ್ಲೇಸ್ ಅಲ್ಲಿ 34, ಡಿ ಪ್ಲೇಸ್ ಅಲ್ಲಿ ದಟ್ ಈಸ್ -2. ಸೊ S13 is equal to 13/2 of 2 into A means that is 34 plus 13 minus 1 into -2, close the bracket. So that is equal to 13/2. Simplification ಮಾಡಬೇಕು. 34 2s are 68, 2 4s 8, 2 3s are 6 plus 13 minus 1 12 minus 2. So that is equal to 13/2 of 68 plus into minus 12 2s are 24. So that is equal to 13/2 of 68 minus 24 means 8 minus 4 4, 6 minus 2 4. So therefore 2 1s are 2 2s are 2 2s are. So that is equal to 22 into 13. 13 2s are 26. 13 2s are 26 plus 2 28. So that is 286. S13 is equal to 286 ಬಂತು. ಸೊ ಈ ತರ ನಾವು ಸಮ್ ಅನ್ನ ಕಂಡುಹಿಡಿಬೇಕು. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಇದು ದಿಸ್ ಇಸ್ ದ ಲಾಸ್ಟ್ ಟರ್ಮ್ ಅಂತ ತಗೊಂಡ್ಬಿಡ್ಬೇಕು. ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಮಿಸ್ ಮಾಡ್ಕೊಂಡು ದಿಸ್ ಈಸ್ ಎನ್ ಅಂತ ತಗೊಂಡ್ಬಿಡ್ತಾರೆ. ಸೊ ಅವಾಗ ರಾಂಗ್ ಆಗುತ್ತೆ. ಸೊ ಇದನ್ನ ಲಾಸ್ಟ್ ಟರ್ಮ್ ಆರ್ ದ nth ಟರ್ಮ್ ಅಂತ ತಗೊಂಡಾಗ ಈ nth ಟರ್ಮ್ ಅಥವಾ ಲಾಸ್ಟ್ ಟರ್ಮ್ ಎಷ್ಟನೇ ಟರ್ಮು ಅಂತ ನಾವೇನ್ ಮಾಡಬೇಕು, ಬೈ ಯೂಸಿಂಗ್ ದಿಸ್ ಫಾರ್ಮುಲಾ. ಸೊ ಈ ಫಾರ್ಮುಲಾವನ್ನ ಯೂಸ್ ಮಾಡಿ ನಾವು ಎನ್ ಅನ್ನ ಕಂಡುಹಿಡಿಬೇಕು. ನಂತರ ಎಸ್ ಎನ್ ಫಾರ್ಮುಲಾವನ್ನು ಯೂಸ್ ಮಾಡಿ ನಾವೀಗ ಎಸ್ ಎನ್ ಸಮ್ ಆಫ್ ದಿ nth ಟರ್ಮ್ಸ್ ದಟ್ ಈಸ್ n is equal to 13. ಸೊ ಈ ರೀತಿಯಾಗಿ ಕಂಡುಹಿಡ್ಕೋಬೇಕು. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಇದೇ ತರದ ಸಮ್ ಕಂಡುಹಿಡಿತಕ್ಕಂಥ ಇನ್ನೊಂದು ಪ್ರಾಬ್ಲಮ್ ಅನ್ನು ನೋಡೋಣ. ಇದು ಎಕ್ಸರ್ಸೈಸ್ ನಂಬರ್ 1.3 ನಲ್ಲಿ ಥರ್ಡ್ ಕ್ವಶನ್ ನಲ್ಲಿ ಸೆಕೆಂಡ್ ಪ್ರಾಬ್ಲಮ್. ಸೊ ಗಿವನ್ ಎ ಇಸ್ ಈಕ್ವಲ್ ಟು 7, A13 is equal to 35. Find D and S13 ಅಂತ. ಸೊ ಇಲ್ಲಿ ಫಸ್ಟ್ ಟರ್ಮ್ A means A is equal to 7 ಅಂತಂದ್ರೆ ದಟ್ ಈಸ್ ಫಸ್ಟ್ ಟರ್ಮ್. A13 is equal to 35 ಅಂತಂದ್ರೆ ದಿಸ್ ಈಸ್ nth ಟರ್ಮ್. ಇವೆರಡನ್ನು ಬಳಸ್ಕೊಂಡು ನಾವು ಕಾಮನ್ ಡಿಫರೆನ್ಸ್ ಕಂಡುಹಿಡಿಬೇಕು ಮತ್ತೆ ಸಮ್ ಆಫ್ 13 ಟರ್ಮ್ಸ್ ಅನ್ನ ಕಂಡುಹಿಡಿಬೇಕು. ಸೊ ಇವನ್ನ ಬರ್ಕೋಣ. So A is equal to 7, A13 is equal to 35, ಇಲ್ಲಿ M is equal to 13, D is equal to question mark, S13 is equal to question mark. ಇಲ್ಲೂ ಕೂಡ ನೋಡಿ A13 ಇದೆ, ಇಲ್ಲೂ 13 ಇದೆ, ಹಾಗಾಗಿ M is equal to 13 ಉಪಯೋಗ ಆಗುತ್ತೆ ಎರಡು ಕಡೆ. ಸೊ ಈಗ ನಾವು ಫಸ್ಟ್ ಮಾಡ್ತಕ್ಕಂಥ ಒಂದು ಕೆಲಸ ಏನು ಅಂದ್ರೆ ಡಿ ಅನ್ನ ಕಂಡುಹಿಡ್ಕೋಬೇಕು. ಸೊ ಡಿ ಕಂಡುಹಿಡ್ಕೋಬೇಕು ಅಂತಂದ್ರೆ ನಾವು ಎ ಎನ್ ಫಾರ್ಮುಲಾಗ ಹೋಗ್ಬೇಕು. ಸೊ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಸೊ ದಟ್ ಈಸ್ ಎ ಎನ್ ಮೀನ್ಸ್ ದಟ್ ಈಸ್ 35. ಸೊ 35 ಇಸ್ ಈಕ್ವಲ್ ಟು ಎ ಮೀನ್ಸ್ 7 ಪ್ಲಸ್ n means 13 minus 1, that is D. It is not given, we have to find. So D
35 is equal to 7 plus 13 minus 1 12 D. So 7 anna ikkade hakana. So 35 minus 7 is equal to 12 D. 35 minus 7 means 28 is equal to 12 D. So D is equal to 28 divided by 12. So that is 4 3 is 12, 4 7 is 28. So therefore D is equal to 7 by 3. Common difference ಗೊತ್ತಾಯ್ತು ನಮಗೆ ಇವಾಗ. ಸೊ ಈಗ ನೆಕ್ಸ್ಟ್ ನಾವು ಈಸಿಯಾಗಿ SN ಫಾರ್ಮುಲಾ ಹಾಕ್ಬಿಟ್ಟು ನಾವು S13 ಅನ್ನು ಕಂಡುಹಿಡಿಯಬಹುದು. ಸೊ SN is equal to n by 2 of 2a plus n minus 1 into D. ಸೊ ಇಲ್ಲಿ n ವ್ಯಾಲ್ಯೂ, a ವ್ಯಾಲ್ಯೂ ಮತ್ತೆ d ವ್ಯಾಲ್ಯೂಗಳನ್ನು ಎಲ್ಲವನ್ನು ಕೂಡ ನಾವಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡೋಣ. ಸೊ S13 is equal to 13 by 2 of 2 into a means 7 plus n means 13 minus 1, d means 7 by 3. So here 13 by 2, 7 2s are 14 plus 13 minus 1 12 into 7 by 3. So 3 1s are 3 4s are 13 by 2 of 14 plus 7 4s are 28. So that is equal to 13 by 2 into 8 plus 4 12, 1 1 2, 2 plus 2 4. So 2 1s are 2, 2s are 4, 2 1s are 2. So that is 13 into 21 is equal to 13 1s are 13, 13 2s are 26 plus 1 27. So that is 273. Sum of first 13 terms is equal to 273. ಈ ತರ ಬರುತ್ತೆ. ಸೊ ಅಲ್ಲಿ ಕೊಟ್ಟಿರ್ತಕ್ಕಂಥ ಫಸ್ಟ್ ಟರ್ಮ್, ಲಾಸ್ಟ್ ಟರ್ಮ್, ದಟ್ ಈಸ್ 13th term that is 35 and find D and S13 ಅಂತ ಇದೆ. ಸೊ ಇಲ್ಲಿ ನಾವು ಈ ಒಂದು AN ಫಾರ್ಮುಲಾ ಹಾಕಿ ನಾವೇನು ಕಂಡುಹಿಡ್ಕೊಳ್ತೀವಿ, ಡಿ ವ್ಯಾಲ್ಯೂ ಅನ್ನು ಕಂಡುಹಿಡ್ಕೊಳ್ತೀವಿ. ಈ ರೀತಿ ಸಬ್ಸ್ಟಿಟ್ಯೂಷನ್ ಮಾಡ್ಕೊಂಡ್ಬಿಟ್ಟು ಡಿ ವ್ಯಾಲ್ಯೂ ಬರುತ್ತೆ. ನಂತರ SN ಫಾರ್ಮುಲಾ ಹಾಕಿ ನಾವು S13 ಕಂಡುಹಿಡಿಯಲಿಕ್ಕೆ ಕೇಳಿರ್ತಕ್ಕಂಥದ್ದು 13th sum of 13th term. So we get the sum of 13th term, that is 273. Okay, thank you.